ಎಸ್ ರಮೇಶ್ ಬಾಬು ಅವರು, ಏನು ಡಿ ಕೆ ಶಿವಕುಮಾರ್ ಗುರಿ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ, ಯಾಕೆ ಹಿಂಗೆ ಮಾಡ್ತಿದ್ದಾರೆ? ನನಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ. ಪ್ರಶಾಂತ್ ಉತ್ತರ ಕೊಡಬೇಕು, ಶಂಕರ್ ಶೆಟ್ಟಿ ಉತ್ತರ ಕೊಡಬೇಕು. ಕಲ್ಪನಾ ಲೋಕದಲ್ಲಿ ಅವ್ರದ್ದೇ ಆದಂಥ ಕಲ್ಪನೆಗಳು ಕಟ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ, ಸಿದ್ದರಾಮಯ್ಯರ ಬಗ್ಗೆ ಮಾತಾಡೋದು ಕೊಟ್ಟಿದ್ದಾರೆ. ಆಯಿತು, ಜನ ತೀರ್ಮಾನ ಮಾಡ್ತಾರೆ. ಒಂದಂತೂ ಸತ್ಯ, ದೊಡ್ಡಾಲಹಳ್ಳಿ ಕೆಂಪೇಗೌಡರು ಮಗ ಶಿವಕುಮಾರ್ ಅವರು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಭಾಳ ಚೆನ್ನಾಗಿದೆ. ನಾನು ಇದೇ ವೇದಿಕೆಯಲ್ಲಿ ಭಾಳಷ್ಟು ಸಲ ಹೇಳ್ಕೊಂಡು ಬಂದಿದ್ದೇನೆ. ಸಿದ್ದರಾಮಯ್ಯನವರ ದಾವಣಗೆರೆಯ ಅಮೃತ ಮಹೋತ್ಸವ ಜನ್ಮದಿನೋತ್ಸವದ ಕಾರ್ಯಕ್ರಮದಿಂದ ಹಿಡಿದು ಇಲ್ಲಿಯವರೆಗೆ ಬಹುತೇಕ ರಾಜಕೀಯವಾಗಿ ಕಾಂಗ್ರೆಸ್ ಬಗ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೊಂದಾಣಿಕೆ ಎಲ್ಲ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ. ಪಾಪ ಆರ್ ಅಶೋಕ್ರವರು ಅರ್ಧ ರಾತ್ರಿಲಿ ಹೋಗಿ ಯಾವುದೋ ನಾಯಕರು ಭೇಟಿ ಮಾಡಿ ಅವ್ರು ಎಮ್ ಎಲ್ ಎ ಗೆಲ್ತಾರೆ. ಪಾಪ ಅದೇ ಕಲ್ಪನೆಯಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆನೂ ಮಾತಾಡಿದ್ದಾರೆ. ಒಳ್ಳೆಯದಾಗಲಿ ಅವ್ರಿಗೆ. ಆರ್ ಅಶೋಕ್ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕಾರಣದಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಸಂದರ್ಭಗಳಲ್ಲಿ ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಅವರನ್ನು ಬಿ ಜೆ ಪಿಗೆ ಸೇರಿಸ್ಕೋಬೇಕು ಅಂತೇಳಿ ತಿಹಾರ್ ಜೈಲಿಗೆ ಕಳಿಸಿ ಅಲ್ಲಿ ಇಡಿನ ಉಪಯೋಗಿಸ್ಕೊಂಡು ಸಿ ಬಿ ಐನ ಉಪಯೋಗಿಸ್ಕೊಂಡು ಅವ್ರ ಮೇಲೆ ಒತ್ತಡ ಹಾಕೋಂಥ ಸಂದರ್ಭದಲ್ಲೂ ಅವರ ನಿಷ್ಠೆ ಪಕ್ಷ ನಿಷ್ಠೆ. ಯಾವತ್ತೂ ಸಹ ಅವರು ಪಕ್ಷ ಬಿಡೋ ಪ್ರಶ್ನೆಯನ್ನು ಮಾಡಲಿಲ್ಲ. ಅಂಥ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಪಕ್ಷ ಬಿಡೋದಕ್ಕೆ ಹೋಗಲಿಲ್ಲ. ಅವ್ರು ಒಂದೇ ಮಾತು ಹೇಳಿದ್ದು, ನನಗೆ ಸೋನಿಯಾ ಗಾಂಧಿರವರು ತಾಯಿ ಸ್ವರೂಪಿಣಿ, ಆಕೆ ಏನು ಮಾರ್ಗದರ್ಶನ ಕೊಡ್ತಾರೆ ಅದ್ರ ಪ್ರಕಾರ ಹೋಗ್ತೇನೆ. ನನ್ನ ಪಕ್ಷಬದ್ಧತೆಯನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ. ನಾನು ಪಕ್ಷಕ್ಕೋಸ್ಕರ ಯಾವುದೇ ತ್ಯಾಗಕ್ಕೆ ಸಿದ್ಧ. ನನ್ನ ನಿಷ್ಠೆಯನ್ನು, ಪಕ್ಷ ನಿಷ್ಠೆಯನ್ನು ಬೇರೆಯವ್ರು ನೋಡಿ ಕಲಿಬೇಕು, ಬಿಟ್ಟರೆ ನಾನು ಇನ್ನೊಬ್ಬರಿಂದ ಕಲಿಯೋಂಥ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ಭಾಳಷ್ಟು ಸಂದರ್ಭ ಡಿ ಕೆ ಶಿವಕುಮಾರ್ ಅವರ ಮಾತು, ಅವ್ರ ಮಾತನ್ನು ತಾವೇನು ಹೇಳ್ತಿದ್ರೆ ಅದನ್ನ ಇಲ್ಲಿರೋರು ಎಲ್ಲರೂ ಎಂಡಾರ್ಸ್ ಮಾಡ್ತೀವಿ. ನಾನು, ಪ್ರಶಾಂತ್ ನಾಥ್, ಶಂಕರ್ ಶೆಟ್ರು, ಡಿ ಕೆ ಶಿವಕುಮಾರ್ ಎಂಡಾರ್ಸ್ ಮಾಡಿದ್ರೆ ಈ ಚರ್ಚೆನೇ ಆಗ್ತಿರ್ಲಿಲ್ಲ. ಪಕ್ಷ ಬಿಡ್ತಾರೆ ಅಂತಲ್ಲ, ಪಕ್ಷ ಬಿಡ್ತಾರೆ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾರು ಹೇಳ್ತಿದಾರೋ ಅವ್ರು ಪಕ್ಷ ಬಿಡ್ತಾರೆ ಅಂತ? ಇವರು ಅಲ್ಲೆಲ್ಲೋ ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರು, ಅಲ್ಲೆಲ್ಲೋ ಮಹಾಕುಂಭಕ್ಕೆ ಹೋಗ್ಬಿಟ್ರು. ಅದು ಚರ್ಚೆ ಏನು ಮತ್ತೆ ನೀವು ಮಾಡ್ತಿರೋದು? ಯಾರಿಗೆ ಯಾವ ಸಂದೇಶ ಕೊಡ್ತಿದ್ದಾರೆ? ಯಾವ ಸಂದೇಶ ಕೊಡ್ಬೇಕು? ಅವ್ರ ಪಕ್ಷ ನೋಡಿ, ಈಸ್ ವೆರಿ ಕ್ಲಿಯರ್. ನನ್ನ ಪಕ್ಷ ನಿಷ್ಠೆಯನ್ನ ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳಷ್ಟು ವೇದಿಕೆಗಳಲ್ಲಿ, ಬಹಳಷ್ಟು ಸಂದರ್ಭಗಳಲ್ಲಿ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಮತ್ತು ನೀವು ಚರ್ಚೆ ಏನಕ್ಕಾಗ್ತಾ ಇದೆ? ಮಹಾಕುಂಭ ಮೇಳಕ್ಕೂ ಹೋಗ್ತಾರೆ, ಜೈನ್ ಸಮಾವೇಶಕ್ಕೂ ಹೋಗ್ತಾರೆ, ಇನ್ನೊಂದ್ ಕಡೆನೂ ಹೋಗ್ತಾರೆ. ಇವತ್ತು ರಮೇಶ್ ಬಾಬು ಒಂದು ನಿಮಿಷ, ಯಾಕೆ ಚರ್ಚೆ ಆಗ್ತಿದೆ? ದಯಮಾಡಿ ನೋಡಿ, ನೊಣವೇನಕೆರೆ ಗುರುಗಳಲ್ಲಿ ಇವರು ಕಟ್ಟ ಅವರ ಭಕ್ತರು, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನೊಣವೇನಕೆರೆ ಸ್ವಾಮೀಜಿಗಳೇನಿದ್ದಾರೆ. ಒಂದು ನಿಮಿಷ ರೀ, ಸ್ವತಃ ಡಿ ಕೆ ಶಿವಕುಮಾರ್ ಮಾತಾಡ್ತಿದಾರಂತ, ಅದ್ರ ಬಗ್ಗೆನೇ ಮಾತಾಡ್ತಿದಾರಂತ. ಎಸ್, ಬೆಳೆಸ್ಕೊಂಡು ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಳ್ಬಾರ್ದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.